ಯಾವುದೇ ಒಂದು ಕಾರ್ಯ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ದೊಡ್ಡವರ ಆಶೀರ್ವಾದ ಪಡೆಯೋದು ನಮ್ಮ ಒಂದು ಸಂಸ್ಕೃತಿ ಅಂತ ಹೇಳ್ಬೋದು. ನಮಗೆ ದೊಡ್ಡವರು ಅಂದರೆ ಇವರೇ. ಒಂದು ರೀತಿಲಿ ನಮ್ಮ ಇಂಡಸ್ಟ್ರಿಗೆ ತುಂಬ ದೊಡ್ಡ ಅಡಿಪಾಯ ಹಾಕಿ ಕೊಟ್ಟಿರುವಂಥದ್ದು. ಸೊ ಅವರ ಒಂದು ಅಂಬ್ರೆಲಾ ಏನಿದೆ, ಅವರ ಒಂದು ಕೊಡೆಯ ಅಡಿಯಲ್ಲಿ ನಾವು ಇವಾಗ ಇದ್ದೀವಿ. ಸೊ ಹಾಗಾಗಿ ಆಶೀರ್ವಾದವನ್ನು ಪಡೆದು ನಮ್ಮ ಪ್ರಚಾರವನ್ನು ಪ್ರಾರಂಭಿಸೋದು ಅನ್ನೋ ಒಂದು ಇತ್ತು ನಮಗೆ. ಅಂದರೆ ಕಲಾವಿದರಿಗೆ, ಸ್ಪೆಷಲಿ ಕರ್ನಾಟಕದ ಕಲಾವಿದರಿಗೆ ಒಂದು ರೀತಿಯ ದೇವಸ್ಥಾನದ ಅನುಭೂತಿಯೇ ಇದು ಕೊಡುವಂಥದ್ದು. ಇಲ್ಲಿ ಬಂದಾಗ ಇಲ್ಲಿ ಸಿಗುವಂಥ ಶಾಂತಿ ಆಗಿರಲಿ, ಇಲ್ಲಿ ಸಿಗುವಂಥ ಸ್ಫೂರ್ತಿ ಆಗಿರಲಿ, ಇಲ್ಲಿ ಸಿಗುವಂಥ ಶಕ್ತಿ ಆಗಿರಲಿ, ಪ್ರಾಯಶಃ ದೇವಸ್ಥಾನದಲ್ಲಿ ಏನು ಸಿಗುತ್ತೋ ಅದೇ ಶಕ್ತಿ ನಮ್ಮ ಕಲಾವಿದರಿಗೆ ಇಲ್ಲಿ ಸಿಗುತ್ತೆ. ಹಾಗಾಗಿ ಆಶೀರ್ವಾದ ಪಡೆದು ನಮ್ಮ ಕೊತ್ತಲವಾಡಿ ಚಿತ್ರದ ಒಂದು ಪ್ರಚಾರವನ್ನು ಪ್ರಾರಂಭಿಸಬೇಕು ಅನ್ನೋದು ನಮ್ಮ ಆಸೆ ಇತ್ತು. ಅದರ ಸ್ಪೆಷಲಿ ನಮ್ಮ ನಿರ್ಮಾಪಕಿ ಆಗಿರುವಂಥ ಪುಷ್ಪ ಅರುಣ್ ಕುಮಾರ್ ಮ್ಯಾಮ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ನಾವು ಎಲ್ಲರೂ ಕೂಡ ತುಂಬ ದೊಡ್ಡ ಫ್ಯಾನ್ ಆಗಿರೋದ್ರಿಂದ ಅವರ ಆಶೀರ್ವಾದ ಪಡೆದು ನಮ್ಮ ಚಿತ್ರದ ಒಂದು ಪ್ರಚಾರವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಹಾಯ್. ನಿಜವಾಗ್ಲೂ ಅಂದರೆ ಮೊದಲನೇ ಪ್ರೆಸ್ ಮೀಟಲ್ಲೇ ಅವರು ಮಾತಾಡುವಂಥ ಮಾತುಗಳು, ಅವ್ರು ಎಷ್ಟು ಸ್ಟ್ರಾಂಗ್ ಲೇಡಿ ಅನ್ನೋದನ್ನು, ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದ್ರ ಕಾಣಿಸಿದೆ. ಆ್ಯಂಡ್ ನಿಜವಾಗ್ಲೂ ನಾನು ಚಿತ್ರದುದ್ದಕ್ಕೂ ಚಿತ್ರಕ್ಕೆ ಏನು ಬೇಕೋ ತುಂಬ ಪ್ಯಾಷನೇಟ್ ಆಗಿ, ಅಂದರೆ ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಅವರ ಮಗನೇ ರಾಕಿಂಗ್ ಸ್ಟಾರ್ ಎಸ್ ಸರ್ ಅಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. ನನ್ನ ಮಗ ಮಾತ್ರ ಬೆಳಿಬಾರ್ದು, ಎಲ್ಲರೂ ಕೂಡ ಬೆಳಿಬೇಕು. ಎಲ್ಲ ತಂತ್ರಜ್ಞರು, ಎಲ್ಲ ಕಲಾವಿದರು, ಹೊಸ ಕಲಾವಿದರು, ಸ್ಪೆಷಲಿ ಟ್ಯಾಲೆಂಟ್ ಇರುವಂತಹ, ಸ್ಟ್ರಗಲ್ ಮಾಡ್ತಿರುವಂಥ ಕಲಾವಿದರಿಗೆ ಒಂದು ರೀತಿಯಲ್ಲಿ ನನ್ನ ಪ್ರೊಡಕ್ಷನ್ ಹೌಸ್ ಆಸರೆಯಾಗಿರಬೇಕು ಅನ್ನುವಂಥ ಒಂದು ದೊಡ್ಡ ಆಸೆ ಇಟ್ಕೊಂಡು ಅವರು ಪ್ರೊಡಕ್ಷನ್ಗೆ ಕೈ ಹಾಕಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಧನ್ಯವಾದ ಅಂತ ಹೇಳ್ತೀನಿ. ಆ್ಯಂಡ್ ಅವರ ಪ್ರೊಡಕ್ಷನ್ ಹೌಸ್ ಒಂದು ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿ ಬೆಳೆದು ಭಾಳಷ್ಟು ಜನ ಕಲಾವಿದರಿಗೆ, ತಂತ್ರಜ್ಞರಿಗೆ ಒಂದು ಆಶ್ರಯವಾಗಬೇಕು ಅನ್ನೋದು ಆಸೆ. ಇಲ್ಲ, ರಾಕಿಂಗ್ ಸ್ಟಾರ್ ಎಸ್ ಸರ್ ನನ್ನ ಮೊದಲನೇ ಚಿತ್ರ ದಿಯಾಗೆ, ನನ್ನ ಮೊದಲನೇ ಚಿತ್ರಕ್ಕೆ ಅವ್ರು ಭಾಳ ಅಂದರೆ ಬ್ಯಾಕ್ ಸೈಡಲ್ಲಿ ನಿಂತು ಭಾಳ ಸಪೋರ್ಟ್ ಮಾಡಿದ್ದಾರೆ. ಒಂದು ರೀತಿಲಿ ಆ ಚಿತ್ರದ ಯಶಸ್ಸು ಎಷ್ಟಿದೆಯೋ ಅದ್ರ ಬಹುಪಾಲು ಅವ್ರಿಗೂ ಸಲ್ಲಬೇಕು. ಬಿಕಾಸ್ ಅವರು ಬ್ಯಾಕ್ಗ್ರೌಂಡಲ್ಲಿ ನಿಂತು ಭಾಳ ಸಪೋರ್ಟ್ ಮಾಡಿದ್ದಾರೆ. ಸೊ ಖಂಡಿತವಾಗ್ಲೂ ನಾನು ಅವರ ತಾಯಿ ಪ್ರೊಡ್ಯೂಸ್ ಮಾಡ್ತಿರುವಂಥ ಚಿತ್ರದಲ್ಲಿ ನಾನು ಭಾಗಿಯಾಗಿರೋದು ನನ್ನ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನನಗೂ ಅಷ್ಟೇ. ಅಲ್ಲಿ ಹೋದಾಗ ನನಗೆ ಆ್ಯಕ್ಚುಲಿ ನಿಲ್ಲಕ್ಕೆ ಆಗಲಿಲ್ಲ. ಬಿಕಾಸ್ ಅವ್ರನ್ನ ಭಾಳ ಮಿಸ್ ಮಾಡ್ತೀವಿ. ನಾನು ಕೂಡ ಡ್ಯಾನ್ಸರ್ ಆಗಿರೋದ್ರಿಂದ ಭಾಳ ಒಂದು ದೊಡ್ಡ ಕನೆಕ್ಷನ್. ನಾನು ಸ್ಟೇಜಲ್ಲಿ ಯಾವುದೇ ಡ್ಯಾನ್ಸ್ ಮಾಡಿದ್ರು ಅದರಲ್ಲಿ ಪ್ರಾಯಶಃ 95% ಅಪ್ಪು ಸರ್ ಸಾಂಗೇ ಇರುತ್ತೆ. ಅಂಥ ಒಂದು ಬಾಂಡ್ ಎಲ್ರಿಗೂ, ಎಲ್ಲ ಕಲಾವಿದರಿಗೂ, ಯೂತ್ಸಿಗೆ ಸ್ಪೆಷಲಿ ಒಂದು ರೀತಿಲಿ ಯುವರತ್ನ ಅವರು. ಸೊ ಹಾಗಾಗಿ ಅಲ್ಲಿ ಹೋದಾಗ ಅದೊಂದು ಬೇರೆನೇ ಅನುಭೂತಿ. ಅದು ಭಾಳ ಅಂದರೆ ಮಾತಲ್ಲಿ ಹೇಳೋಕ್ಕೆ ಕಷ್ಟ. ವಿ ಮಿಸ್ ಹಿಮ್. ಖಂಡಿತವಾಗ್ಲೂ ಅವರು ನಾನು ನೋಡಿರೋ ಮಟ್ಟಿಗೆ ಅವ್ರಿಗೆ ಒಂದು ತುಂಬ ದೊಡ್ಡ ವಿಷನ್ ಇದೆ. ಅಂದರೆ ಯಾವ ರೀತಿ ಸಿನಿಮಾನ ಮಾಡಬೇಕು, ಯಾವ ರೀತಿ ಪ್ರಚಾರ ಮಾಡಬೇಕು, ಯಾವ ರೀತಿ ಸಿನಿಮಾ ರೀಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರ ಮೊದಲನೇ ಪ್ರೊಡಕ್ಷನ್ ಆಗಿದ್ರು ಕೂಡ ಪ್ರಾಯಶಃ ಎಸ್ ಸರ್ರನ್ನು ಅವರು ಬೆಳೆಯೋ ಒಂದು ಹಾದಿಯನ್ನು ಅವರು ನೋಡ್ತಾ ಇದ್ರು. ಅವರೊಂದು ಗೈಡ್ ಆಗಿದ್ರು ಅಂತ ಅನ್ಕೋತೀನಿ. ಸೊ ಹಾಗಾಗಿ ಅವರೆಲ್ಲ ನೋಡಿರೋದ್ರಿಂದ ಪ್ರಾಯಶಃ ಅವರಿಗೆ ಬಹಳಷ್ಟು ನಾಲೆಜ್ ಇದೆ ಆ್ಯಂಡ್ ತುಂಬ ಒಂದು ಕ್ಲಿಯರ್ ವಿಷನ್ ಇದೆ. ಅದನ್ನು ಅವರು ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಒಂದು ಪ್ಯಾಷನೇಟ್ ಆಗಿ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಅಂತ ಹೇಳ್ತೀನಿ.